ಸ್ನೇಹಿತರೆ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಟಾಪಿಕ್ ಏನು ಅಂತ ಹೇಳಿದ್ರೆ, ನಿಮ್ಮ ಸಂಗಾತಿ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅವಾಯ್ಡ್ ಮಾಡ್ತಾ ಇದ್ದರೆ ಸೊ ಏನು ಮಾಡಬೇಕು. ಸೊ 3 ಟಿಪ್ಸ್ನ ಶೇರ್ ಮಾಡ್ತೀನಿ ವಿಡಿಯೋದಲ್ಲಿ. ಆ್ಯಂಡ್ ಆ ಟಿಪ್ಸ್ನ ನೋಡ್ಕೊಂಡು ಆದಮೇಲೆ ಮತ್ತೆ ಅವರೊಟ್ಟಿಗೆ ಅಗೇನ್ ಮೊದಲಿನ ಥರ ಇರಬೇಕಂದ್ರೆ ಅದಕ್ಕೆ ಸೊಲ್ಯೂಷನ್ ಏನು ಮಾಡಬೇಕು ಅಂತ ನಾನು ವಿಡಿಯೋದಲ್ಲಿ ಅದಕ್ಕೂ ಟಿಪ್ಸ್ನ ಶೇರ್ ಮಾಡ್ತೀನಿ. ಆಗ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ, ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ನೀವು ಎಷ್ಟು ಚೆನ್ನಾಗಿ ಲೈಕ್ ಮಾಡ್ತೀರಿ ಅಷ್ಟು ನಮ್ಮ ವಿಡಿಯೋ ಪರ್ಫಾರ್ಮ್ ಆಗುತ್ತೆ. ಆ್ಯಂಡ್ ನಿಮ್ಮ ಅನಿಸಿಕೆ ವಿಡಿಯೋ ನೋಡಿದ್ಮೇಲೆ ಕಮೆಂಟ್ ಮಾಡೋದನ್ನು ಕೂಡ ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಬಿಕಾಸ್ ಎಲ್ರಿಗೂ ಒಂದು ಫ್ಯಾಮಿಲಿ ಅನ್ನೋದು ಇದ್ದೇ ಇರುತ್ತೆ. ಇದ್ರ ಇಂಟೆನ್ಷನ್ ಇಷ್ಟೇ, ಫ್ಯಾಮಿಲಿಗಳನ್ನು ಸರಿ ಮಾಡಬೇಕು ಆ್ಯಂಡ್ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರಬೇಕು ಅನ್ನೋ ಇಂಟೆನ್ಷನ್ಗೆ ವಿಡಿಯೋನ ಮಾಡ್ತಾ ಇದ್ದೀನಿ. ಫಸ್ಟ್ ಪಾಯಿಂಟ್ ನೋಡೋಣ ಏನು ಅಂತ ಹೇಳಿದ್ರೆ, ಅಂಡರ್ಸ್ಟ್ಯಾಂಡ್ ದ ರೀಸನ್, ಕಾರಣ ತಿಳ್ಕೊಳ್ಳಿ. ಸೊ ನಿಮ್ಮ ಪಾರ್ಟ್ನರ್ ನಿಮ್ಮನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಕಾರಣ, ಏನೋ ಒಂದು ರೀಸನ್ ಇರುತ್ತಲ್ಲ, ಪ್ರತಿಯೊಂದಕ್ಕೂ ಒಂದು ಕಾರಣ ಇದ್ದೇ ಇರುತ್ತೆ. ಕೆಲವರು ಹೇಳ್ಕೊಳ್ತಿರ್ತಾರೆ, ಪಟ 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 ಅಂತ ಹೇಳ್ಕೊಳ್ತಿರ್ತಾರೆ, ಇನ್ನು ಕೆಲವರು ಹೇಳ್ಕೊಳ್ತಾ ಇರಲ್ಲ. ಬಟ್ ವಾಟ್ ಈಸ್ ದ ರಿಯಾಲಿಟಿ, ಆ ಒಂದು ಅವಾಯ್ಡ್ನೆಸ್ ಮಾಡಲಿಕ್ಕೆ ಏನು ಕಾರಣ ಅನ್ನೋದನ್ನು ನೀವು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಅದರಲ್ಲಿ ಯಾಕೆ ದೂರ ಮಾಡ್ತಿದ್ದಾರೆ ಅದನ್ನು ಕ್ಲಾರಿಟಿಯಾಗಿ ತಿಳ್ಕೊಳ್ಳಿ, ಪ್ರಯತ್ನ ಮಾಡಿ, ಹೇಗಾದರೂ ಮಾಡಿ ತಿಳ್ಕೊಳ್ಳಿ. ಯಾಕೆ ಈ ದೂರ, ಈ ಗ್ಯಾಪ್ ಆಗಲಿಕ್ಕೆ ಏನು ರೀಸನ್, ಏನೋ ಒಂದು ರೀಸನ್ ಅಂತೂ ಇದ್ದೇ ಇರುತ್ತೆ. ಆ ರೀಸನ್ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ಅದೇನು ಅಂತ ಗೊತ್ತಾದ್ಮೇಲೆ ತಾನೇ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ. ನಮಗೆ ಒಂದು ಗಾಡಿ ಇದೆ ಅಂದಮೇಲೆ ಅದರಲ್ಲಿ ಯಾವ ಪಾರ್ಟ್ಸ್ ಹೋಗಿದೆ ಅಂತ ಗೊತ್ತಾದ್ಮೇಲೆ ತಾನೇ ಆ ಪಾರ್ಟ್ಸ್ನ ಜೋಡಿಸೋಕೆ ಸಾಧ್ಯ, ಆಮೇಲೆ ಗಾಡಿ ಸರಿ ಹೋಗ್ಲಿಕ್ಕೆ ಸಾಧ್ಯ. ಸೇಮ್ ಒಂದು ರಿಲೇಷನ್ಶಿಪ್ ಕೂಡ ಹೀಲ್ ಆಗಬೇಕು, ಸರಿ ಹೋಗಬೇಕು ಅಂತ ಹೇಳಿದ್ರೆ ಅಲ್ಲಿ ಏನು ಮಿಸ್ಟೇಕ್ ಆಗಿದೆ ಅದು ತಿದ್ಕೋಬೇಕಂದ್ರೆ ಅವ್ರಿಂದ ನನಗೆ ಕೇಳಬೇಕು ಏನಾಗಿದೆ, ಯಾಕೆ ಅವಾಯ್ಡ್ನೆಸ್ಸು ಅಂತ. ನೆಕ್ಸ್ಟ್ ಪಾಯಿಂಟ್ ಹೋಗೋಣ. ಏನು ಅಂತ ಹೇಳಿದ್ರೆ, ಕೆಲಸದ ಒತ್ತಡ ಇದೆಯಾ ಅವರಿಗೆ ಸಾರಿ ಅದನ್ನು ತಿಳ್ಕೊಳ್ಳಿ. ವೈಯಕ್ತಿಕ ಏನಾದರೂ ಸಮಸ್ಯೆಗಳಿದೆಯಾ ಅದನ್ನು ಕೂಡ ತಿಳ್ಕೊಳ್ಳಿ. ಅಥವಾ ಸಂಬಂಧ ಏನಾದ್ರು ಅಸಂತೋಷವಾಗಿದೆಯಾ, ಆ ರಿಲೇಷನ್ಶಿಪ್ಪಲ್ಲಿ ಅವ್ರಿಗೇನೋ ಹ್ಯಾಪಿನೆಸ್ ಇಲ್ವಾ, ಅದನ್ನು ಕೂಡ ಡೈರೆಕ್ಟಾಗಿ ಕೇಳಿ ತಿಳ್ಕೊಳ್ಳೋವಂಥ ಪ್ರಯತ್ನ ಮಾಡಿ. ಪರ್ಸನಲ್ ಪ್ರಾಬ್ಲಮ್ಸ್ ಇದೆಯಾ, ಅಥವಾ ಏನಾದ್ರು ಕೆಲಸದ ಒತ್ತಡ, ಅಥವಾ ಫಿನಾನ್ಷಿಯಲ್ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ, ಅಥವಾ ನಿಮಗೆ ರಿಲೇಷನ್ಶಿಪ್ಪಲ್ಲಿ ಏನಾದ್ರು ಹ್ಯಾಪಿನೆಸ್ ಇಲ್ವಾ, ಇದೆಲ್ಲನೂ ಕೂಡ ಡೈರೆಕ್ಟಾಗಿ ಅವ್ರಿಗೆ ಕೂರಿಸ್ಕೊಂಡು ಕೇಳಿದವಾಗ ಎಲ್ಲೋ ಒಂದು ಆನ್ಸರ್ ಅಂತೂ ಬಂದೇ ಬರುತ್ತೆ. ಕೆಲವರು ಹೇಳೋಕ್ಕೆ ಮುಜುಗರ ಪಟ್ಕೊಳ್ತಾರೆ, ಅಥವಾ ಹೇಳಿದರೆ ಜಗಳ ಆಗುತ್ತೆ ಅಂತ ಕೆಲವರು ಹೇಳ್ಕೊಳ್ಳಲ್ಲ. ಇನ್ನು ಕೆಲವರು ಮೌನವಾಗಿರ್ತಾರೆ. ಯಾಕೆ ಸುಮ್ಮನೆ ಅವರೊಟ್ಟಿಗೆ ಮಾತಾಡಿ ಜಗಳ ಮಾಡ್ಕೊಳ್ಳೋಕ್ಕಿಂತ ಸುಮ್ಮನೆ ಆಗ್ಬಿಡ್ತಾರೆ, ಏನೂ ಮಾತಾಡೋಕ್ಕೋಲ್ಲ. ಆ ಥರ ಹಸ್ಬೆಂಡ್ಗಳನ್ನ ನೋಡಿದ್ದೀನಿ, ವೈಫ್ನು ಕೂಡ ನೋಡಿದ್ದೀನಿ. ಸೊ ಡೈರೆಕ್ಟಾಗಿ ಕೂತ್ಕೊಂಡು ಈ ಚರ್ಚೆ ನಡೀಲೇಬೇಕು. ನೀವು ಅದನ್ನು ಖುಷಿಯಿಂದ ಕೇಳ್ತಿರೋ, ರೊಮ್ಯಾಂಟಿಕ್ ಮಾಡಿ ಗೊತ್ತಿಲ್ಲ, ಒಟ್ಟು ಆ ಬಾಯಿ ಬಿಡಿಸ್ಕೊಬೇಕು. ಆವಾಗ ಅವ್ರ ಮನಸ್ಸಲ್ಲಿರೋದು ನಿಮ್ಗೆ ಹೊರಗಡೆ ಬಂದಾಗ ತಾನೇ ಏನು ಮಿಸ್ಟೇಕ್ ಆಗಿದೆ ಸರಿಪಡಿಸ್ಕೊಳ್ಳೋಕೆ ಸಾಧ್ಯ. ಓಕೆನಾ? ಸೊ ಆ ಒಂದು ಕಾರಣಕ್ಕೆ ಸೆಕೆಂಡ್ ಪಾಯಿಂಟ್ ಅಗೇನ್ ನಾನು ರೀಕನೆಕ್ಟ್ ಮಾಡ್ತೀನಿ. ವೈಯಕ್ತಿಕ ಪ್ರಾಬ್ಲಮ್ಮಾ, ಅಥವಾ ಕೆಲಸದ ಒತ್ತಡನ, ಅಥವಾ ರಿಲೇಷನ್ಶಿಪ್ಪಲ್ಲಿ ಹ್ಯಾಪಿ ಇಲ್ವಾ, ಅಥವಾ ಏನಾದ್ರು ಫಿನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ, ಡೈರೆಕ್ಟಾಗಿ ಕೇಳಿ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ನೋಡೋಣ. ಏನಂದರೆ, ಮಾತುಗಳಿಂದ ಏನಾದ್ರು ಹರ್ಟ್ ಆಗಿದೆಯಾ. ಇದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋಕೆ ಇವೆಲ್ಲ ಪಾಯಿಂಟ್ಸ್ ಏನು ಹೇಳ್ತಿದ್ದೀನಿ ಅವ್ರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ. ನಾನು ಮಾತಾಡ್ತಿರೋ ಮಾತಿಂದ ಏನಾದ್ರು ನಿಮಗೆ ಹರ್ಟ್ ಮಾಡಿದ್ದೀನಾ, ಇದನ್ನು ಕೂಡ ಕೇಳಿ. ಸಪೋಸ್ ಹಂಗೆ ಆಗಿದ್ದರೆ ನೆಕ್ಸ್ಟ್ ಏನು ಮಾತಾಡಬಾರ್ದು, ಯಾವ ಸಿಚುವೇಷನಲ್ಲಿ ಆಯಿತು, ಹೆಂಗಾಯಿತು, ಯಾವ ಟೈಮಲ್ಲಿ ಮಾತಾಡಿಬಿಟ್ಟೆ, ಏನು ಪದಾನ ಬಳಸ್ತೆ, ಅದು ನೆಕ್ಸ್ಟ್ ಬಳಸಬೇಕಾ ಬೇಡ, ಅವಾಗ ನಮಗೊಂದು ಕ್ಲಾರಿಟಿ ಸಿಗುತ್ತೆ. ಎಸ್ ಆರ್ ನೋ, ಇದನ್ನು ಕೂಡ ತಿಳ್ಕೊಳ್ಳಿ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ನಿಮ್ಮ ನಡವಳಿಕೆಯನ್ನು ಸರಿಪಡಿಸಿ. ನಡವಳಿಕೆ ಸರಿಪಡಿಸ್ಕೊಳ್ಳೋದಂದರೆ, ಕೆಲವು ಸಂಗಾತಿಗಳಲ್ಲಿ ಕಿರಿಕಿರಿ ಆಗ್ತಿರುತ್ತೆ. ಗಂಡನಿಂದ ಕಿರಿಕಿರಿ, ಹೆಂಡತಿಯಿಂದ ಕಿರಿಕಿರಿ ಆಗ್ತಿದೆ. ನೀವೇನಾದ್ರು ಕಿರಿಕಿರಿ ಮಾಡ್ತಿದ್ದೀರಾ, ಅಥವಾ ಸುಖ ಸುಮ್ಮನೆ ಅನುಮಾನ ಪಟ್ಬಿಟ್ಟು ಅವರಿಗೆ ಸಂಬಂಧದಲ್ಲಿ ಅಪನಂಬಿಕೆ ಮೂಡಿಸ್ತಾ ಇದ್ದೀರಾ, ಏನು ಪ್ರಾಬ್ಲಮ್ ಆಗಿದೆ, ನಡವಳಿಕೆಯಲ್ಲಿ ಯಾವ ಥರ ನಿಮ್ಮ ನಡವಳಿಕೆ ಇದೆ, ಅದನ್ನು ಕೂಡ ಡೈರೆಕ್ಟಾಗಿ ಕೇಳಿನೇ ತಿಳ್ಕೊಳ್ಬೇಕಾಗತ್ತೆ. ನೀವೇನು ಕೇಳ್ತಿದ್ರೆ ನಾವು ಮನುಷ್ಯನ ಭಾಷೆಯನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಭಗವಂತ ಎಲ್ಲೂ ತನಕನೂ ಕೂಡ ಯಾರಿಗೂ ಆ ಒಂದು ಅವಕಾಶನ ಕೊಟ್ಟಿಲ್ಲ, ರೈಟ್? ಸೊ ಡಿಸ್ಕಷನ್ ಮಾಡಿದಾಗ ತಾನೇ ಆ ಭಾವನೆಗಳು ಹೊರಗಡೆ ಬರೋಕ್ಕೆ ಸಾಧ್ಯ. ಸೊ ಅದಕ್ಕೇ ಕೇಳಿ ತಿಳ್ಕೊಳ್ಳಿ, ಆಯಿತಾ? ಓಕೆ ಫೈನ್. ಇದೆಲ್ಲ ಕೇಳಿ ತಿಳ್ಕೊಂಡು ಆದಮೇಲೆ ರೀಸನ್ ಬರುತ್ತೆ ಅನ್ಕೊಳ್ಳೋಣ. ಸರಿಪಡಿಸ್ಕೊಳ್ಳೋಕೆ ಏನು ಮಾಡಬೇಕು? ಇಲ್ಲಿ ತನಕ ನಾನು ಹೇಳಿದೆ ನಿಮಗೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು, ನಿಮ್ಮ ನಡವಳಿಕೆ ಸರಿಪಡಿಸ್ಕೊಳ್ಬೇಕು. ಈಗ ಅವ್ರು ಅವಾಯ್ಡ್ ಮಾಡ್ತಿರೋದು ಗೊತ್ತಾಯಿತು ಅಂದ್ಕೊಳ್ಳೋಣ. ಇನ್ನೇ ಸರಿಪಡಿಸ್ಕೊಳ್ಬೇಕು ಅಂದರೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. ಏನು ಹೊಸ ಮೆಸೇಜಸ್ ಅಂತ ಹೇಳ್ತೀವಿ. ಲೈಕ್ ಏನಂತ ಹೇಳಿದ್ರೆ, ಪ್ರೀತಿಯಿಂದ ಇರೋಕ್ಕೆ ಟ್ರೈ ಮಾಡಿ. ನೋಡಿ, ಜಗತ್ತಲ್ಲಿ ಎಲ್ಲವನ್ನು ಗೆಲ್ಲಬಹುದು ಪ್ರೀತಿಯಿಂದ ಇದ್ದಾಗ ಮಾತ್ರ. ನೋಡಿ, ನಾವು ಯಾವ ವ್ಯಕ್ತಿನ ತುಂಬ ಪ್ರೀತಿ ಮಾಡ್ತೀವಿ, ಅದೇ ವ್ಯಕ್ತಿ ನಮಗೆ ಇಷ್ಟ ಆಗದಿದ್ದಾಗ ಅವ್ರ ಮೇಲೆ ಅಷ್ಟೇ ದ್ವೇಷ ಕೊಡ್ತೀವಿ. ಪ್ರೀತಿಲಿದ್ದಾಗ ನಾವು ಅವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಹತ್ತಿರ ಆಗ್ತೀವಿ, ಕೇಳಿದ್ದನ್ನು ಕೊಡ್ತೀವಿ, ಗಿಫ್ಟ್ ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಅದೇ ಪ್ರೀತಿ ಇಲ್ಲದೇ ಇರಬೇಕಾದ್ರೆ ಒಂದು ರೂಪಿ, ಸಿಂಗಲ್ ರೂಪಿ ಕೂಡ ಇಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಸಿಂಗಲ್ ರೂಪಿ ಅಲ್ಲ, ಅವ್ರು ನೋಡೋಕ್ಕೂ ಕೂಡ ನಮ್ಗೆ ಆಗ್ತಿರಲ್ಲ, ಅಷ್ಟು ದ್ವೇಷ ಅವ್ರ ಮೇಲೆ. ಅಂದರೆ ಪ್ರೀತಿಗೆ ಪಾಸಿಬಿಲಿಟಿ ಇದೆ ಸರಿಪಡಿಸ್ಕೊಳ್ಳೋಕ್ಕೆ. ಹೀಲ್ ಮಾಡಬೇಕಂದ್ರೆ ಪ್ರೀತಿಗೆ ಪಾಸಿಬಿಲಿಟಿ ಇದೆ. ಎಸ್ ಆರ್ ನೋ? ನೆಕ್ಸ್ಟ್ ನೋಡೋಣ. ಏನಂದರೆ, ಅಟ್ರ್ಯಾಕ್ಟಿವ್ ಪರ್ಸನಾಲಿಟಿ ನಿಮ್ಮಾಗಲಿ, ಅಟ್ರ್ಯಾಕ್ಟಿವ್ ಡ್ರೆಸ್ಸಿಂಗ್ ಸೆನ್ಸ್ ಆಗಲಿ, ಅಟ್ರ್ಯಾಕ್ಟಿವ್ ವ್ಯಕ್ತಿತ್ವ ಆಗಲಿ, ಎವ್ರಿಥಿಂಗ್ ವಿಲ್ ಬಿ ಚೇಂಜ್. ಅಂದರೆ ನಿಮ್ಮದ್ರಲ್ಲಿ ಒಂದು ಅಟ್ರ್ಯಾಕ್ಟಿವ್ ಬಿಲ್ಡ್ ಆಗಬೇಕು ಎಲ್ಲಾದ್ರಲ್ಲೂ. ಬಾಡಿ ಲ್ಯಾಂಗ್ವೇಜ್, ಮಾತು, ಸ್ಟೈಲು, ಡ್ರೆಸ್ಸಿಂಗು, ಬ್ಯೂಟಿ,
ವ್ಯಕ್ತಿತ್ವ, ಸಂಸ್ಕಾರ ಎಲ್ಲದರಲ್ಲೂ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಬೇಕು. ನೆಕ್ಸ್ಟ್ ನಿಮ್ಮನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯನೇ ಆಗಿರಬಾರ್ದು ಅವರಿಗೆ, ಹಾಗೆ ನೀವು ಅವ್ರನ್ನ ನೋಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆನಾ. ನೆಕ್ಸ್ಟ್ ಫೈನಲಿ ಏನಂತ ಹೇಳಿದ್ರೆ ಅವ್ರಿಗೆ ಇಷ್ಟ ಆಗುವಂಥ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಬನ್ನಿ. ಇದು ನಾನು ಇವತ್ತು ಹೇಳಿದೆ, ಇವತ್ತು ವಿಡಿಯೋ ನೋಡಿದ್ರಿ ಒಂದೇ ದಿನಕ್ಕೆ ಹಿಂಗೆ ಆಗಿಬಿಡುತ್ತೆ. ನೋ, ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ಸ್. ಏನೇ ಒಂದು ಹೀಲ್ ಆಗಬೇಕಂದ್ರೆ, ಸರಿ ಹೋಗಬೇಕಂದ್ರೆ ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ಸ್. ಒಂದು ಜ್ವರ ಬಂತು ಅಂತ ಹೇಳಿದ್ರೆ ನಮಗೆ ಆ ಜ್ವರ ಕಡಿಮೆ ಆಗಲಿಕ್ಕೆ ಇಟ್ ಟೇಕ್ ಲಿಟಲ್ ಬಿಟ್ ಟೈಮ್ಸ್. ಅದಕ್ಕೆ ಅದರದ್ದೇ ಅದೊಂದು ಪೀರಿಯಡ್ ಇರುತ್ತೆ, ಕೋರ್ಸ್ ಇರುತ್ತೆ. ಹಾಗೇ ಇದೆಲ್ಲ ಸರಿ ಹೋಗ್ಲಿಕ್ಕೆ ಸ್ವಲ್ಪ ಟೈಮ್ ಇರುತ್ತೆ. ನಿಮ್ಮ ಪ್ರಯತ್ನ, ನಿಮ್ಮ ಎಫರ್ಟ್ ಕಂಟಿನ್ಯೂಟಿ ಇರಲಿ ಅಂತ ಹೇಳ್ತಾ ಸ್ನೇಹಿತರೆ, ಈ ವಿಡಿಯೋ ಏನು ಅನ್ನಿಸ್ತು ನಿಮಗೆ, ಯಾವ ಪಾಯಿಂಟ್ ಇಷ್ಟ ಆಯಿತು, ಹೇಗಿತ್ತು ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ, ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಈ ವಾರದಲ್ಲಿ ಹೇಗಾದರೂ ಮಾಡಿ 20,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು. ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ ಈ ಚಾನಲ್ ಮೇಲೆ ಇರಲಿ, ಜೈ ಮೇಲೆ ಇರಲಿ ಅಂತ ಹೇಳ್ತಾ, ಆ್ಯಂಡ್ ಕೌನ್ಸ್ಲಿಂಗ್ ಬೇಕು ಅನಿಸಿದ್ರೆ ಫೀಸ್ ಇರುತ್ತೆ, 500 rupees ಫೀಸ್ ಇರುತ್ತೆ. ಟೈಮ್ ಅನ್ಲಿಮಿಟ್ ಆಗಿರುತ್ತೆ. ನಿಮಗೆ ಕೌನ್ಸ್ಲಿಂಗ್ ಬೇಕಂದರೆ ನೇರವಾಗಿ ನಾನೇ ಕೌನ್ಸ್ಲಿಂಗ್ ಮಾಡ್ತೀನಿ ಫೋನ್ ಮುಖಾಂತರ. ಸೊ ಸ್ಕ್ರೀನ್ ಮೇಲೆ ನಂಬರ್ನ ಕೊಟ್ಟಿದ್ದೀನಿ, ಆ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಅಂತ ಹೇಳ್ತಾ, ಆ್ಯಂಡ್ ವಿಡಿಯೋ ಇಷ್ಟ ಆಗಿದ್ದರೆ ಎಲ್ರಿಗೂ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು, ನಮಸ್ತೆ.